ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡ್ತಾ ಇದ್ದೆ ಟೊಮೊಟೊ ಪ್ಲಾಂಟೇಶನು 35 ದಿವಸ ಕಂಪ್ಲೀಟ್ ಆಗಿದೆ. ಇವತ್ತು 21 ಇದು. 31 ದಿವಸ ಕಂಪ್ಲೀಟ್ ಆಗಿ 36ನೇ ದಿವಸ ಇವತ್ತು. ಇವತ್ತು ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾವುದಂತ ತಿಳಿಸ್ಕೊಡ್ತೀನಿ. ಡೆವಲಪ್ಮೆಂಟ್ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. 2-3 ಡೇಸ್ ಬ್ಯಾಕು ಗೊಬ್ಬರ ಬಿಟ್ಟಿದೆ, 19 ಬಿಟ್ಟಿದೆ. ಒಂದು 3 kg ಬಿಟ್ಟಿದೆ ಅಷ್ಟೇ. ಡೆವಲಪ್ಮೆಂಟ್ ಎಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ಥರ ಇದೆ ಅಂತ. ಫ್ಲವರಿಂಗ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ಗೊತ್ತಾಗುತ್ತೆ ಸಿಂಜೆಂಟಾ ಬಾಹು. ಹಾಕ್ತಾನೆ ಇರ್ತೀನಿ, ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಫ್ಲವರಿಂಗ್ ಸೆಟ್ಟಿಂಗ್ ಎಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ಥರ ಇದೆ ಅಂತ. ಗಿಡ ಡೆವಲಪ್ಮೆಂಟ್ ಏನೋ ಚೆನ್ನಾಗಿದೆ. ಇದುವರೆಗೂ ಯಾವುದೇ ತೊಂದರೆಗಳಾಗಿಲ್ಲ. ಒಂದೊಂದು ಕಡೆ ಸಾಯ್ತಾ ಇದ್ದಾವೆ ಗಿಡಗಳು. ಏನಂತ ರೀಸನ್ ಗೊತ್ತಿಲ್ಲ. ಅಲ್ಲೆಲ್ಲ ಒಂದೊಂದು ಕಡೆ ಹೋಗ್ತಾ ಇದ್ದಾವೆ. ನೋಡ್ತಾ ಇರ್ಬೋದು ಸ್ನೇಹಿತರಲ್ಲಿ. ಮೋಸ್ಟ್ಲಿ ವಿಲ್ಟ್ ಪ್ರಾಬ್ಲಮ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಇರಬೇಕು ಮೋಸ್ಟ್ಲಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಚೆನ್ನಾಗಿರೋ ಗಿಡನೇ ಎಲ್ಲ ಹೋಗ್ತಾ ಇದ್ದಾವೆ. ಮೋಸ್ಟ್ ಆಫ್ ಆಲ್ ಅದೇ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಯಾವ್ದಾರ ನೆಕ್ಸ್ಟು ಡ್ರಿಪ್ಪಲ್ಲಿ ಬಿಡುವಂಥದ್ದು ಏನು ಮಾಡಬೇಕು. ಜಾಸ್ತಿ ಆಗಲಿಲ್ಲ ಅಂತಂದರೆ ಅಲ್ಲಿಗೆ ಬಿಡುವಂಥದ್ದು ಅದು. ನೋಡಿ ಸ್ನೇಹಿತರೆ, ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಇಲ್ಲಿವರೆಗೂ ಯಾವುದೇ ರೀತಿಯ ತೊಂದರೆ ಇಲ್ಲ, ಏನಿಲ್ಲ. 35 ದಿವಸ ಕಂಪ್ಲೀಟ್ ಆಗಿದೆ. ಇನ್ನು ಮುಂದೆ ಏನಾಗುತ್ತೋ ನೋಡೋಣ ಸ್ನೇಹಿತರೆ. ಇದೇ ಥರ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿನ್ನೆ 2 ದಿವಸ ಆಯಿತು ನೋಡಿ, ಫುಲ್ಲು ಕಾಲುವೆಗೆ ಫುಲ್ಲು ಎಲ್ಲ ನೀರು ಬಿಟ್ಟು ಕ್ಲೀನಾಗಿ ನೆನೆಸಿದ್ದೀವಿ. ಸ್ವಲ್ಪ ತಂಪಾಗಿರಲಿ, ಟೆಂಪ್ರೇಚರ್ ಒಂಚೂರು ಮೇಂಟೈನ್ ಆಗಲಿ ಅಂತ ಎಲ್ಲ ಫುಲ್ಲು ನೆನೆಸಿದ್ದೀವಿ. ಇದಕ್ಕೆ 2 ದಿವಸ ನೆನೆಸಿದ್ವಿ. ಈ ಸೈಡ್ ಫುಲ್ಲು ಇದಿಷ್ಟು. ಇವತ್ತು ಈ ಸೈಡು ಮಾಡಬೇಕು ಸ್ನೇಹಿತರೆ. ಈ ಸೈಡೆಲ್ಲ ಫುಲ್ಲು ನೆನೆಸ್ಬೇಕು. ನೆನೆಸೋಣ. ಒಂದು ಸ್ವಲ್ಪ ಹ್ಯೂಮಿಡಿಟಿ ನಮಗೆ ಏನೋ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಅಷ್ಟೊಂದು ಹೆವಿ ಕಾವು ಕೊಡೋಲ್ಲ ಈ ಥರ ನೆನೆಸಿದಾಗ. ನಾವು ವೀಕ್ಲಿ ಒನ್ಸ್ ಈ ಥರ ಮಾಡಿಕೊಂಡ್ರೂ ಸಾಕಾಗುತ್ತೆ, ವರ್ಕೌಟ್ ಆಗುತ್ತೆ. ಯಾಕಂತಂದರೆ ತೇವ ಇರುತ್ತೆ, ಒಂದು 4-5 ದಿವಸದವರೆಗೂ ತೇವ ಇದ್ದೇ ಇರುತ್ತೆ. ಯಾಕಂದರೆ ನೀರು ಚೆನ್ನಾಗಿ ಬಿಟ್ಟಿರ್ತೀವಿ. ಅದರಿಂದ ನಾವು ವೀಕ್ಲಿ ಒನ್ಸೋ ಇಲ್ಲ ಅಟ್ಲೀಸ್ಟ್ 5 ಡೇಸ್ ಒನ್ಸೋ ಈ ಥರ ಮಾಡಿಕೊಂಡಾಗ ಯೂಸ್ ಆಗುತ್ತೆ ಸ್ನೇಹಿತರೆ. ಟೊಮೊಟೊ ಪ್ಲಾಂಟೇಶನ್ ಯಾವುದೇ ಪ್ಲಾಂಟೇಶನ್ಗಾದ್ರೂ ಮಾಡ್ಬೋದು. ಯಾಕಂದರೆ ಟೆಂಪ್ರೇಚರ್ ಹೆವಿ ಇರೋದ್ರಿಂದ 34, 35, 36. ಬೇರೆ ಕಡೆ ಅಂತೂ 40 ಎಲ್ಲ ದಾಟ್ತಾ ಇದ್ದಾವೆ. ಆ ಕಡೆ ಅಂತೂ ಇನ್ನೂ ಕಷ್ಟ ಇರುತ್ತೆ ಬೆಳೆಯುವಂಥದ್ದು. ಈ ಥರ ಮಾಡ್ಕೊಳ್ಳಿ, ನೀರು ಬಿಟ್ಕೊಳ್ಳಿ. ಕಡೆಯಿಂದ ಬಿಟ್ಟಿಲ್ಲ, ಬಿಡೋಣ ಸ್ನೇಹಿತರೆ ಇವತ್ತು. ಇದಿಷ್ಟು ಸ್ನೇಹಿತರೆ. ಯಾವುದು ಸ್ಪ್ರೇ ಮಾಡ್ತಾರೋದು ಅಂತಂದರೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಯಾವುದು ಅಂತ. ನೀವು ಆಲ್ರೆಡಿ ಕೇಳಿರ್ತೀರ, ಧನುಕದು ಡಿಸೈಡ್ ಅಂತ. ಎಟಾಕ್ಸಿಫೆನ್ಫ್ರಾಕ್ಸು ಪ್ಲಸ್ ಡೈಫೆನ್ಥ್ರಾನ್. ಎಟಾಫೆನ್ಫ್ರಾಕ್ಸು 6% ಪ್ಲಸ್ ಡೈಫೆನ್ಥ್ರಾನ್ 25%. ಇದು ಮಾಡ್ತಾಯಿದ್ದೀನಿ ಧನುಕ ಡಿಸೈಡು. 2 ಗ್ರಾಮ್ 1 ಲೀಟ್ರಿಗೆ 2 ಗ್ರಾಮ್ ಥರ. ಪ್ಲಸ್ ಇದ್ರ ಜೊತೆಗೆ ನೋಡ್ತಾ ಇರ್ಬೋದು ಬಯೋವಿಟಾ ಸೀವೀಡ್ ಎಕ್ಸ್ಟ್ರಾಕ್ಟು PI ಅವ್ರದ್ದು. ಇದು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಡೆವಲಪ್ಮೆಂಟ್ಗೆ. ಮತ್ತು ಫ್ರೂಟ್ ಎಲ್ಲ ಫ್ಲವರಿಂಗು ಎಲ್ಲ ಬರ್ತಾಯಿದೆಯಲ್ಲ, ಸೆಟ್ಟಿಂಗ್ ಚೆನ್ನಾಗಾಗಲಿ ಅಂತ. ಇದರಲ್ಲಿ ನಿಮಗೆ ಸೀವೀಡ್ ಎಕ್ಸ್ಟ್ರಾಕ್ಟ್ ಇರುತ್ತೆ, ಪ್ಲಸ್ಸು ನಮಗೆ ಇದು ಇರುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ನೋಡ್ತಾ ಇರ್ಬೋದು ಇಲ್ಲಿ. ಸಲ್ಫರು, ಮೆಗ್ನೀಷಿಯಮ್ಮು ಇವೆಲ್ಲವೂ ಇರೋದ್ರಿಂದ ನಮಗೆ ಎರಡೂ ಸಿಗ್ದಂಗೆ ಆಗುತ್ತೆ. ಮತ್ತು ಗಿಡ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ ಅಂತೇಳಿ ನನ್ನ ಹತ್ರ ಆಲ್ರೆಡಿ ಇತ್ತು ಸ್ನೇಹಿತರೆ ಮುಂಚೆದು. ಅದನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇದನ್ನು ತೊಗೊಂಬಂದಿದ್ದು. ಇದೊಂದು 700 ರೂಪಾಯಿ ಆಗುತ್ತೆ, 250 ಗ್ರಾಮು. ನಮಗೆ 100 ಲೀಟ್ರಿಗಾದರೆ ಸಾಕು, 200 ಗ್ರಾಮ್ ಆದರೆ ಸಾಕು. ಇದು ಎತ್ಕೊಂಡು ಮಾಡೋಣ ಅಂತ ಈಗ ಆಲ್ರೆಡಿ ಬಂದಿದ್ದೀನಿ ಸ್ನೇಹಿತರೆ, ಮಾಡಬೇಕು ಇವಾಗ. ಇದಿಷ್ಟು ವಿಡಿಯೋದಲ್ಲಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದರೆ ನೋಡಿ, ಯಾರಿಗಾರ ಗೊತ್ತಿಲ್ಲ ಅಂದರೆ ಇನ್ಫಾರ್ಮೇಷನ್ ತಿಳಿಸಿ.
ಅವ್ರಿಗೆ ಶೇರ್ ಮಾಡಿ ನೀವು ಸಹ ನೋಡಿ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಐಡಿಯಾಸ್ ಯಾವ್ಯಾವ ಥರ ಇದೆಯೋ ಆ ಥರ ಫಾಲೋ ಆಗಿ, ಅದರಲ್ಲೇನು ತಪ್ಪಿಲ್ಲ. ನೀವು ಮುಂಚೆಯಿಂದ ಯಾವ ಥರ ಬರ್ತಾ ಇರ್ತೀರೋ ಅದೇ ಥರನೂ ಮಾಡ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಸೊ ಇಲ್ಲ ಗೊತ್ತಿಲ್ಲ ಅಂತಂದರೆ ಫಾಲೋ ಸಹ ಆಗ್ಬೋದು, ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಏನಿರೋಲ್ಲ. ಸೊ ನಿಮ್ಮ ಇಷ್ಟ ಸ್ನೇಹಿತರೆ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.